dear CA aspirant, CA intermediate and foundation, guys, all the best. Yes, that's it I can say. ಹೌದಪ್ಪ, ನೀವೆಲ್ಲರೂ ದಿ ಬೆಸ್ಟ್ ಹಾರ್ಡ್ ವರ್ಕ್ ಮಾಡಿರಿ, ಟೈಮ್ ಬಂದಿದೆ, ಪ್ರೂವ್ ಮಾಡಿ. ಏನಂತೀರಾ ಸರ್? ಎಕ್ಸಾಕ್ಟ್ಲಿ ಸರ್. ಏನಪ್ಪಾ ಅಂತಂದ್ರೆ 3 to 4 months ಹಾರ್ಡ್ ವರ್ಕ್ ಹಾಕಿದ್ರಿ, ಹೌದಾ? ಸೊ ಇವತ್ತೇನಪ್ಪಾ ಅಂತಂದ್ರೆ ಅದು ನಿಮ್ಗೆ ಏನಪ್ಪಾ ರಿಸಲ್ಟ್ ಕೊಡ್ಬೇಕಂತ ಡಿಪೆಂಡ್ ಮಾಡ್ಬೇಕು. ನಿಮ್ದು ಬೆಸ್ಟ್ ಆಫ್ ದಿ ಬೆಸ್ಟ್ ಏನ್ ಮಾಡ್ಬೇಕಾಗೈತಿ, ಎಕ್ಸಾಮ್ ಟೈಮ್ನಾಗ ಡೆಲಿವರ್ ಮಾಡ್ಬೇಕಾಗೈತಿ, ಹೌದಾ? ಸೊ ಇಟ್ಸ್ ದ ರೈಟ್ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್, ಟು ಪ್ರೂವ್ ಯುವರ್ ವರ್ತ್. ಆಲ್ ರೈಟ್. ಸೊ ನೀವೇನ್ ಮಾಡಪ್ಪ ಅಂದ್ರೆ ನಾಳೆ ನಮ್ ಕಡೆ ಏನಪ್ಪಾ, ನಿಮ್ ಕಡೆ ಬೆಸ್ಟ್ ವಿಶಸ್, ಹೌದಾ? ಸೊ ನಮ್ ಕಡೆ ನಾವ್ ಏನ್ ಮಾಡ್ಬೇಕಾಯ್ತು ನೀವು ಮಾಡಿದ್ವಿ, ಹೌದಾ? ಸೊ ನಾವ್ ಇಟ್ಸ್ ಯುವರ್ ಟೈಮ್ ಟು ಗೋ ಅಂಡ್ ರೂಲ್ ಅಂಡ್ ರೈಟ್. ಓಕೆ, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ನೋಡಿ, ಏನ್ ಗೊತ್ತಾ, CA ಎಕ್ಸಾಮ್ ಟಫೆಸ್ಟ್ ಅಂತ ಹೇಳ್ತಾರೆ, ಬಟ್ ಇದು ಟಫ್ ಯಾವಾಗತ್ತೆ, ನಿಮ್ ಮೈಂಡ್ ಸೆಟ್ ಇದೆ ಈಗ, ಏನೋ ಬಹಳ ಟಫ್ ಇದೆ ತೆಗೆದಾಗ್ರಿ, ಏನಾಗ್ಲಿ ನಾಳೆ ಹೋಗಿ ಅಥವಾ ಇವತ್ತು ಮಧ್ಯಾಹ್ನದ ಎಕ್ಸಾಮ್ಸ್ ನ ಪಾಸ್ ಆಗಿ ಬರ್ತಾರೆ. ಈಗ ಸರ್, ಇದು ನಾಳೆ ಹೋಗುವಾಗ ಅವ್ರು ಏನೇನು ಪ್ರಿಪರೇಷನ್ ಮಾಡಬೇಕು? ಎಕ್ಸಾಮ್ಸ್ ಏನು ಹೋಗ್ತಿರ್ಪ ನೀವು, ಹೌದಾ? ಬಟ್ ಏನಪ್ಪಾ ಎಲ್ಲರಲ್ಲಿ ಒಂದ್ ಕ್ವಶನ್ ಬರುತ್ತೆ, ಏನ್ ಇರ್ಬೋದು, ಎಕ್ಸಾಮ್ಸ್ ಏನು ಹೊಂಟಿವಿ ಬಟ್ ಏನೇನ್ ತಗೋಬೇಕು, ನಾವ ಏನೇ ತಗೋಬೇಕಂದ್ರೆ ವೆರಿ ಸಿಂಪಲ್ ನೋಡಪ್ಪ, ಅದ್ರ ಬಗ್ಗೆ ಏನ್ ಟೆನ್ಷನ್ ಆಗೋ ಜरूरत ಇವೇನ್ಪಾ, ಓನ್ಲಿ 7 things we need to carry with ourselves. ಏನಪ್ಪಾ ವೆರಿ ಇಂಪಾರ್ಟೆಂಟ್, ಏನಪ್ಪಾ ಅಂದ್ರೆ ಫಸ್ಟ್ 2 copies of admit card. 2 copies of admit card ಏನಪ್ಪಾ ಅಂದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೋಡಪ್ಪ, ಈಗ ಒಂದ್ ಕಾಪಿ ತಗೊಂಡ್ರಿ, ಹೌದಾ? ಅದೇನೋ ಆಯ್ತು, ಮೆಲ್ಟ್ ಆಯ್ತು, ನೀರ್ ಮೆಲ್ಟ್ ಆಯ್ತು ಅಥವಾ ಹರಿತು ಅಥವಾ ಅವಾಗ ಏನ್ ಮಾಡ್ತೀವಿ, ಯು ಡು ನಾಟ್ ಹ್ಯಾವ್ ಎನಿ ವೇಸ್. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀವೇನ್ ಮಾಡ್ಬೇಕು, ಒಂದ್ ಎಕ್ಸ್ಟ್ರಾ ಕಾಪಿ ಆಫ್ ಅಡ್ಮಿಟ್ ಕಾರ್ಡ್ ಅನ್ನು ಕ್ಯಾರಿ ಮಾಡ್ಬೇಕು, ಹೌದಾ? ನೆಕ್ಸ್ಟ್ ಮತ್ತೇನಪ್ಪಾ, ID ಪ್ರೂಫ್. ಈಗಿನ ಟೈಮ್ನಾಗ ಏನಪ್ಪಾ ಅಂದ್ರೆ ಬಿಸ್ನೆಸ್ ಎಕ್ಸಾಮ್ಸ್ ಎಲ್ಲ ಏನಾಗ್ತಾವ, ಬಹಳ ಸ್ಟ್ರಿಕ್ಟ್ ನಡೀತದೆ, ಹೌದಾ? ಸೊ ಅಷ್ಟು ನಮ್ಮಂಗಿಲ್ಲ. ನೀವೇನ್ ಮಾಡ್ಬೇಕು, ನಿಮ್ ಜೊತೆ ID ಪ್ರೂಫ್ ಅಂದ್ರೆ ಏನಾಗಿರ್ಬೋದು, ಇಟ್ ಕ್ಯಾನ್ ಬಿ ಪ್ಯಾನ್ ಕಾರ್ಡ್ ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಆಧಾರ್ ಕಾರ್ಡ್. ಎಸ್. ಮತ್ತೇನಪ್ಪಾ, ಬ್ಲಾಕ್ ಪೆನ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ CA ಎಕ್ಸಾಮ್ಸ್ ಏನಪ್ಪಾ ಅಂತಂದ್ರೆ ಬ್ಲೂ ಪೆನ್ಸ್ ಆರ್ ನಾಟ್ ಅಲೌಡ್ at all. Okay, we are only allowed to use black pens, black ball pens. ಹೌದಾ? ನೀವೇನ್ ಮಾಡ್ರಿ, ನಿಯರ್ಲಿ 3 to 4 ಬ್ಲಾಕ್ ಪೆನ್ಸ್ ಅನ್ನು ನಿಮ್ ಜೊತೆ ನೀವು ಕ್ಯಾರಿ ಮಾಡ್ಬೇಕಪ್ಪ, ಹೌದಾ? ಓನ್ಲಿ ವಿತ್ 20% ಯೂಸ್ಡ್. ಎದಕ್ಕೆ 20% ಯೂಸ್ ಪೆನ್ ಅಂತ ಹೇಳ್ತೈತೆ ನಾನು, ಯಾಕೆ ಅಂದ್ರೆ ಯು ಆರ್ ಹ್ಯಾವಿಂಗ್ ಎ ಗ್ರಿಪ್ ಆನ್ ದಟ್ ಪೆನ್. ಓಕೆ, ಆ ಪೆನ್ ಮೇಲೆ ನೀವು ಗ್ರಿಪ್ ಇತ್ತಪ್ಪ ಅಂತಂದ್ರೆ ಯು ಕ್ಯಾನ್ ರೈಟ್ ಇಟ್ ವೆರಿ ಫಾಸ್ಟ್ ಅಂಡ್ ವೆರಿ ಕ್ವಿಕ್ಲಿ, ಹೌದಾ? ಸೊ ಹೊಸ ಪೆನ್ ಅನ್ನ ನೀವೇನ್ ಮಾಡಿ ಎಕ್ಸಾಮ್ಸ್ ಗೆ ತಗೊಂಡಿಕ್ ಹೋಗ್ಬೇಡ್ರಿ. ಓಕೆ, ಇಟ್ ಶುಡ್ ಬಿ ಅಟ್ ಲೀಸ್ಟ್ ಯೂಸ್ ಫಾರ್ 20%. ಅಂದ್ರೆ ಏನಾಗುತ್ತೆ, ಹಳೆದಾದ್ರೆ ಏನೋ ಮಸ್ತ್ ಆಗಿ ಬರೀಲಿಕ್ಕೆ ಬಹಳ ಇದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಎರಡು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಕ್ಯಾಲ್ಕುಲೇಟರ್ ಬೇಕಂತ ನಾವು ಏನಂದ್ರೆ ಅಕಸ್ಮಾತ್ ಆಗಿ ಒಂದ್ ಕ್ಯಾಲ್ಕುಲೇಟರ್ ಕೆಡತಪ್ಪ ಅಂದ್ರೆ ಬ್ಯಾಕಪ್ ಒಂದ್ ಕ್ಯಾಲ್ಕುಲೇಟರ್ ಫಾರ್ಮ್ ಆಯ್ತು. ನಿಮ್ ಫ್ರೆಂಡ್ ಕಡೆ ಯಾರು ಬಿಕಾಸ್ ನಾಳೆ ಅಕೌಂಟ್ ಪೇಪರ್ ಇರುತ್ತೆ, ಅಕೌಂಟ್ ಇವರು ಆಕ್ಚುಲಿ ರೂಲರ್ ಆಗಿರ್ಬೋದು, ಪೆನ್ಸಿಲ್ ನಟರಾಜ್ ಪೆನ್ಸಿಲ್ ತಗೊಂಡಿದ್ವಿ. ಪ್ಲಸ್ ಏನಪ್ಪಾ ಅಂದ್ರೆ ಸ್ಮಾರ್ಟ್ ವಾಚ್ ಅಲೌಡ್ ಇಲ್ಲ. ಎಸ್, ಸ್ಮಾರ್ಟ್ ವಾಚ್ ಅಲೌಡ್ ಇಲ್ಲ. ಯಾವ್ದು ಬೇಕು ಸರ್? ನಾರ್ಮಲ್ ಅನಲಾಗ್ ವಾಚ್ ಇರ್ತಲ್ಲ ಅದ್ ತಗೊಂಡೋಗಿ, ಇಲ್ಲ ಅಂದ್ರೆ ಎಕ್ಸಾಮ್ ಹಾಲ್ದಾಗ ಕೊಟ್ಟಿರ್ತಾರೆ ಹಾಕಿರುತ್ತೆ. ಟು ಕೀಪ್ ಯುವರ್ ಸೆಲ್ಫ್ ಅಂದ್ರೆ ಏನಪ್ಪಾ, ನಾವು ಪ್ರೈಸ್ ಏನಪ್ಪಾ ಅಂದ್ರೆ ನೀವೇನೋ ಟೈಮ್ ಅನ್ನ ನೀವು ಟ್ರ್ಯಾಕ್ ಇಟ್ಕೊಂಡಿರಪ್ಪ ಅಂದ್ರೆ ಬೇಗ ಬೇಗ ನಿಮ್ಗೆ ಒಂದು ಚಾನ್ಸ್ ಇದೆ. ಐದರಿಂದ ನಾವು ಏನ್ ಮಾಡ್ಬೇಕು ಸರ್, ಇನ್ನೊಂದು ಅಂದ್ರೆ ವಾಟರ್ ಅಟ್ಲೀಸ್ಟ್ 2 ಲೀಟರ್ ವಾಟರ್ ತಗೊಳ್ಬೇಕು. ಯಾಕಂದ್ರೆ 3 ತಾಸಲ್ಲಿ ಎಕ್ಸಾಮ್ದಾಗ ಟೆನ್ಷನ್ ಇರ್ತೈತಿ, ಏನಾಗುತ್ತೆ ಏನಿಲ್ಲ ಅಂತ. ಬಟ್ ಪೇಪರ್ ಹೆಂಗ್ರೆ ಬರ್ಬೇಕು, ನೀವು ಕಾನ್ಫಿಡೆಂಟ್ ಆಗಿ ಹೋಗಿ ಅಂಡ್ ಡೂ ಯುವರ್ ಬೆಸ್ಟ್. ಐ ಆಮ್ ಶೋರ್ ನಾವು ನಿಮ್ಮ ಹತ್ರ ಅದೇ ಬರ್ತೀವಿ ನಾಳೆ, ಟುಮಾರೋ ವಿ ವಿಲ್ ಕಮ್ ಟು ಯುವರ್ ಎಕ್ಸಾಮ್ ಸೆಂಟರ್ ಅಂಡ್ ವಿ ಆಲ್ ಚೆಕ್ ಹೌ ವಾಸ್ ಯುವರ್ ಪೇಪರ್. ಸೊ ಹೆದರಾಕ್ ಹೋಗ್ಬೇಡ್ರಿ, ನಾವು ನಿಮ್ ಸಪೋರ್ಟ್ ಇದೀವಿ. ಅಂಡ್ ಗೈಸ್, ದಿಸ್ ದ ಟೈಮ್ ಹ್ಯಾಸ್ ಕೇಮ್ ಟು ಪ್ರೂವ್ ದಟ್ ಯೆಸ್ ವಿ ಕ್ಯಾನ್ ಡೂ ಇಟ್. ಆಲ್ ದಿ ಬೆಸ್ಟ್. You most welcome. I definitely thank you for supporting Dio Academy, Dio classes, and our team so that ಈ ವರ್ಷ 100% result ಆಗುತ್ತೆ ಪಕ್ಕ. All right, thank you.